ಇನ್ನೊಂದು ಸುದ್ದಿ ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತು ಕೂಡ ಸದನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೀತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಅವರು ಮುಂದೊಂದು ದಿನ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕರ್ಕೊಂಡ್ಬಂದು ಎಳೆದು ತಂದು ಬೀದಿಗೆ ನಿಲ್ಲಿಸ್ತೀವಿ, ಹೊರಗೆ ನಿಲ್ಲಿಸ್ತೀವಿ ಎನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಸಂಸತ್ತು ಚಲೋ ಏನ್ ಮಾಡಿದ್ರಲ್ವಾ, ನೀಟ ಪ್ರಶ್ನೆ ಪತ್ರಿಕೆ ಸೋರಿಕೆ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲಾದಂತಹ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಖರ್ಗೆ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಎಳೆದು ಹೊರಗೆ ತರ್ತೀವಿ, ಅಮಿತ್ ಶಾ ಅವರನ್ನ ಎಳೆದು ತರ್ತೀವಿ ಅನ್ನುವಂಥ ಇದಕ್ಕೆ ಬಿಜೆಪಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. JP ನಡ್ಡಾ ಅವರು ಈ ಪದವನ್ನ ಕಡತದಿಂದ ತೆಗೆದು ಹಾಕಿ ಅಂತ ಹೇಳ್ಬಿಟ್ಟು ಸ್ಪೀಕರ್ ಐ ಥಿಂಕ್ ಉಪರಾಷ್ಟ್ರಪತಿಗಳಿದ್ದಂಥದ್ದು ಪೀಠದಲ್ಲಿ ಅವರಿಗೆ ಒತ್ತಾಯವನ್ನ ಮಾಡಿದ್ರು. ಅದಕ್ಕೆ ಖರ್ಗೆ ಅವರು ಮತ್ತೆ ಸಮರ್ಥನೆಯನ್ನ ಮಾಡಿಕೊಂಡ್ರು. ನಾನು ಅಸಂವಿಧಾನವಾದಂತಹ ಅಸಂಸದೀಯ ಪದವನ್ನ ಬಳಸಿಲ್ಲ ಎನ್ನುವಂಥದ್ದು ಸಮರ್ಥನೆ ಮಾಡಿಕೊಂಡ್ರು. ಈ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಅದೊಂದು ಕ್ರಮ ಬಳಸಬಹುದು. ಏನು ಅಮಿತ್ ಶಾ ಅವರು ಖುದ್ದಾಗಿ ಹೋಗಿ ಹೇಳಿರ್ತಾರೆ ಪೆಲೆಟ್ ಗನ್ ಬಳಸಿ ಅಂತ, ಚಾನ್ಸೇ ಇಲ್ಲ. ಕೆಲವೊಂದ್ಸಲ ಪೊಲೀಸ್ನವರಿಗೆ ಅವರ ಒಂದು ವ್ಯಾಪ್ತಿಯಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಯಾವುದೆಲ್ಲ ಕ್ರಮಗಳನ್ನ ಕೈಗೊಳ್ಳೋಕೆ ಆಗುತ್ತೋ ಆ ಸಮಯದಲ್ಲಿ ಪೊಲೀಸ್ನವರು ಇಂತಹದ್ದೊಂದು ನಡೆಯನ್ನು ಯಾರೋ ಒಬ್ರು ಓವರ್ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ, ಅವರು ಇಂತಹ ಒಂದು ಕ್ರಮವನ್ನು ಮಾಡಿರ್ತಾರೆ. ಸ್ವತಃ ಅಮಿತ್ ಶಾ ಅವರೇ ಹೇಳಿದ್ದಾರೆ ಎನ್ನುವಂಥದ್ದು, ಇಲ್ಲ ಅವರೇ ಮಾಡಿದ್ದಾರೆ ಎನ್ನುವಂಥದ್ದು ಲಾಜಿಕಲಿ ಒಪ್ಪುವಂಥದ್ದಲ್ಲ. ಆಯ್ತಪ್ಪ, ಕರ್ನಾಟಕದಲ್ಲಿ ಆಯ್ತಲ್ವಾ, ಧಾರವಾಡದಲ್ಲಿ ವಿದ್ಯಾಕಾಶ ಎನಿಸಿಕೊಂಡಂತಹ ಧಾರವಾಡದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಯುವಕರು ಪ್ರತಿಭಟನೆಯನ್ನ ಮಾಡಿದ್ರಲ್ಲ, ಅಲ್ಲಿ ಪ್ರತಿಭಟನೆಯನ್ನ ನಿಯಂತ್ರಣಕ್ಕೆ ತಗೊಳ್ಳಲಿಕ್ಕೆ, ಪರಿಸ್ಥಿತಿಯನ್ನ ಕೈಮೀರಿ ಹೋಗದಂತೆ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪೊಲೀಸ್ನರು ಏನ್ ಕ್ರಮ ಕೈಗೊಂಡ್ರಲ್ವಾ, ಆಗ ಏನಾದರೂ ಇದಕ್ಕೆ ಅವತ್ತಿನ ಗೃಹ ಸಚಿವರಾಗಿದ್ದಂಥ ಪರಮೇಶ್ವರ್ ಅವರ ಹೊಣೆ, ಅವರನ್ನ ಎಳೆದು ನಿಲ್ಲಿಸ್ತೀವಿ ಅಂತ ಅಂದಿದ್ರೆ ಹೇಗಾಗ್ತಿತ್ತು. ಸೊ ಯಾವುದೇ ಒಂದು ಟೀಕೆ ಮಾಡುವಾಗ ಒಂದು ವೇಟೇಜ್ ಇರಬೇಕು. ಸುಮ್ಮನೆ ಈ ರೀತಿಯಾದಂತಹ ಟೀಕೆಗಳು, ಟಿಪ್ಪಣಿಗಳು ತರ್ಕಕ್ಕೆ ಸಲ್ಲದ್ದು ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದರೊಂದಿಗೆ ಇವತ್ತಿನ ಪ್ರೈಮ್ ಸೆಗ್ಮೆಂಟ್ ಅಪ್ಡೇಟ್ ಅನ್ನು ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳೊಂದಿಗೆ ನಾಳೆ ಬರ್ತೇನೆ. ಥ್ಯಾಂಕ್ ಯು.